ಆಹ್ವಾನಿಸಿಕೊಂಡಿದ್ದಾರೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಶರಣ ಸಾಹಿತ್ಯ ಅಂತಂದ್ರೆ ಬಸವಾದಿ ಶರಣರಿಂದ ಮೂಡಿ ಬಂದಂತ ಒಂದು ಸಾಹಿತ್ಯ ಅಲ್ಲ, ಬದುಕೇ ಶರಣ ಸಾಹಿತ್ಯ ಆಗಿದೆ. ಹೀಗಾಗಿ ಎಲ್ಲಿವರೆಗೂ ಮಾನವನ ಬದುಕು ಈ ಭೂಮಿ ಮೇಲಿದೆ ಅಲ್ಲಿವರೆಗೂ ಶರಣ ಸಾಹಿತ್ಯ ಜೀವಂತ ಪ್ರಸ್ತುತವಾಗಿ ಇರ್ತದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಕೋಬೇಕಾಗುತ್ತೆ ಅಂತ. ಬಸವಣ್ಣವರ ಚಿಂತನೆಯಲ್ಲಿ ಬದುಕಿನ ಎಲ್ಲ ಆಯಾಮಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವಿದೆ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಶರಣ ಸಾಹಿತ್ಯದಲ್ಲಿ ಉತ್ತರ ಇದೆ ಮತ್ತು ಬಹಳ ಸರಳವಾಗಿ ನೇರವಾದಂತ ಉತ್ತರ ಇದೆ. ದಯವಿಲ್ಲದೆ ಧರ್ಮ ಅದ್ಯಾವುದಯ್ಯ, ಇದು ಒಂದೇ ಸಾಕು. ಸಮಾಜದಲ್ಲಿ ಇಷ್ಟು ದೊಡ್ಡ ಜ್ಞಾನದ ಬದಲಾವಣೆ ಆಗಿದೆ, ಜ್ಞಾನದ ಜೊತೆಗೆ ಮೌಲ್ಯಗಳ ಬದಲಾವಣೆ ಆಗ್ತದೆ. ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ. ಮೊನ್ನೆ ಸೈಕಲ್ ಇತ್ತು, ಮೋಟರ್ ಸೈಕಲ್ ಬಂತು, ಕಾರ್ ಬಂತು, ಏರೋಪ್ಲೇನ್ ಬಂತು, ಮನೆಯಲ್ಲಿ ಫ್ಯಾನ್ ಬಂತು, ಮಿಕ್ಸಿ ಬಂತು. ನಮ್ಮಲ್ಲಿ ಏನಿದೆಯೋ ಅದು ನಾಗರಿಕತೆ. ನಾವು ಏನಾಗಿದ್ದೇವೆ ಅದು ಸಂಸ್ಕೃತಿ. ವಾಟ್ ವಿ ಹ್ಯಾವ್ ಇಸ್ ಸಿವಿಲೈಸೇಷನ್, ವಾಟ್ ವಿ ಆರ್ ಇಸ್ ದಿ ಕಲ್ಚರ್. ನಾವೇನು ಆಗಿದ್ದೇವೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಪ್ರತಿಯೊಬ್ಬರು ನಾವು ಹಾಕೊಂಡ್ರೆ ಖಂಡಿತವಾಗೂ ಬಸವಾದಿ ಶರಣರು ಹೇಳಿದಂತೆ ನಡೀಲೇಬೇಕಾಗ್ತದೆ. ಆ ಆತ್ಮಲೋಕನ ಮಾಡುವಂತಹ ಸಾಹಿತ್ಯ ಇವತ್ತು ಶರಣ ಸಾಹಿತ್ಯ ಅಂತ ನಾನು ಭಾವಿಸ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮ ಜಾಗೃತಿ ಮಾಡುವಂತ, ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮಲೋಕನ ಮಾಡಿಕೊಳ್ಳುವಂತ ಸಾಹಿತ್ಯ ಶರಣ ಸಾಹಿತ್ಯ. ದೊಡ್ಡ ಪ್ರಯತ್ನ ಮಾಡಬೇಕು ಮತ್ತು ಸರ್ಕಾರದ ಇದಕ್ಕೆ ದೊಡ್ಡ ಬೆಂಬಲ ಸಿಗಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ. ಅದರಲ್ಲಿ ಸ್ವಲ್ಪ ಆದರೂ ಕೂಡ ಶರಣ ಸಾಹಿತ್ಯ, ಯಾಕಂದ್ರೆ ಶರಣ ಸಾಹಿತ್ಯವು ಕೂಡ ಕನ್ನಡ ಸಾಹಿತ್ಯದ ಒಂದು ಪ್ರಮುಖವಾಗಿರುವಂತಹ ಒಂದು ಭಾಗ. ದಾಸ ಸಾಹಿತ್ಯ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅದನ್ನ ಭಾವ ಹೋದರೆ ಸಾಮಾಜಿಕ ಭೇದ ಭಾವ ಕೂಡ ಕಡಿಮೆ ಆಗ್ತದೆ. ಆರ್ಥಿಕತೆ ಬದಲಾವಣೆ ಆಗಬೇಕು. ನಾನು ಮುಖ್ಯಮಂತ್ರಿಯಾಗಿ ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 100 ಕೋಟಿ ರೂಪಾಯಿ ಒಂದು ರಸ್ತೆ ಬಿಡುಗಡೆ ಮಾಡಬಹುದು. ಆದರೆ ಅದರಿಂದ ಆರ್ಥಿಕತೆ ಬೆಳೀತದೆ. ಕನಕದಾಸರು ನನ್ನ ಕ್ಷೇತ್ರದಲ್ಲಿ ಹುಟ್ಟಿದ್ರು. ಹೀಗಾಗಿ ಅವರ ಸಾಹಿತ್ಯವನ್ನ ಸ್ವಲ್ಪ 5 ವರ್ಷದ ಜನ್ಮ ದಿನೋತ್ಸವ ಸಾರ್ಥಕತೆಯ ಬದುಕು. ಅವರು ಉದ್ಯಮಿಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ರು, ಉದ್ಯಮಿಗಳಾಗಿದ್ದಾರೆ, ಎಲ್ಲ ಕೆಲಸದಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಆದರೆ ಅವರಿಗೆ ಅತ್ಯಂತ ಆತ್ಮ ಸಂತೋಷ ಕೊಡೋದು ಅವರ ಒಂದು ಸಾಹಿತ್ಯದ ಕೃಷಿ, ಅವರ ವಿಚಾರಧಾರೆ, ಅದು ಅಣಿಮುತ್ತು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಪ್ರೇರಣೆಯನ್ನು ಕೊಡುವಂಥದ್ದು. ಪ್ರತಿಯೊಬ್ಬರು ಓದಲೇಬೇಕು. ಅಷ್ಟು ಒಂದು ಇನ್ಸಿಡೆಂಟ್ ಅನ್ನ ಬಹಳ ಸಂತೋಷ. ಅವರಿಗೆ ಅವ್ರ ವಿಚಾರಧಾರೆಗೂ ಹತ್ತಿರ ಮತ್ತು ಅವರ ಒಂದು ಆಡಳಿತಕ್ಕೆ ಈ ಒಂದು ಕಾರ್ಯಕ್ರಮ ಕೂಡ ಅಷ್ಟೇ ಸ್ಫೂರ್ತಿ ಕೊಡ್ತದೆ ಅನ್ನೋಂಥ ಒಂದು ಹಾರೈಕೆ ಕೂಡ ನಾನು ಮಾಡಿ ವ್ಯಕ್ತಿ ಮೇಲೆ ಪ್ರಶಸ್ತಿ ಕೊಡೋದರಿಗೆ ಎಲ್ಲರಿಗೂ ನಾನು ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ, ಅಭಿನಂದನೆಗಳನ್ನು ಸಲ್ಲಿಸಿ, ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ಮಾಡಿದ ಸಮಾರಂಭ ಉದ್ಘಾಟನೆ ಮಾಡಿದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೂ ನಮ್ಮ ಧನ್ಯವಾದಗಳು, ನಮ್ಮ ಕೃತಜ್ಞತೆಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಅವ್ರಿಗೆ ಸಿ ಸೋಮಶೇಖರ್ ಅವರಿಗೆ, ಅಖಿಲ ಭಾರತ ಶರಣ ಸಾಹಿತ್ಯ ಅವ್ರಿಗೆ ಸಿ ಸೋಮಶೇಖರ್ ಅವರಿಗೆ, ರಮಣಶ್ರೀ ಶರಣ ಪ್ರಶಸ್ತಿ ಪ್ರೋತ್ಸಾಹಕರು ಹಾಗೂ ನಮ್ಮ ಪೂಜ್ಯ ತಂದೆಯವರಾದ ಶ್ರೀ ಯಶಲಕ್ಷ್ಮಿ ಅವರಿಗೆ ನಮ್ಮ ಪ್ರೀತಿಯ
ಹ್ಯಾಪಿ ಬರ್ತ್ಡೇಗಳು ಮತ್ತು ಧನ್ಯವಾದಗಳು.